Hi everyone, welcome to another interesting and important session on extract in English literature. In English literature examinations, extracts are not merely passages to read, they are windows into the works, ideas, characters, themes, and literary techniques of great writers. A single extract can test our understanding of the author, work, context, speaker, theme, figures of speech, and deeper meaning. ಹಲೋ ನನ್ನೆಲ್ಲ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಲಿಟ್ರೇಚರಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್, ದೇ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಪ್ಲೇಸ್ ಆಗಿರ್ಬೋದು, ಪೊಯೆಟ್ರಿ ಆಗಿರ್ಬೋದು, ನಾವೆಲ್ಸ್ ಆಗಿರ್ಬೋದು, ಅವುಗಳನ್ನು ಯಾರು ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಮತ್ತು ಯಾವ ಒಂದು ಪ್ಲೇಯಿಂದ ಪೊಯೆಟ್ರಿಯಿಂದ ಇದನ್ನು ಒಂದು ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್. Look at the first extract, that is from the Hamlet novel written by William Shakespeare ಅಂತ ನೋಡೋದಾದ್ರೆ, see, to be or not to be, that is the question, whether it is nobler in the mind to suffer the slings and arrows of outrageous fortune, or to take arms against a sea of troubles, and by opposing end them. ಅಂದರೆ ಇಲ್ಲಿ ದ ಕಾಂಟೆಕ್ಸ್ಟ್ ಅಂಡ್ ಮೀನಿಂಗ್ ಏನು ಅಂತ ನೋಡೋದಾದ್ರೆ, ಇಲ್ಲಿ ಪ್ರಿನ್ಸ್ ಹ್ಯಾಮ್ಲೆಟ್ ಪಾಂಡರ್ಸ್ ಇನ್ ಪೇನ್ ಆಫ್ ಲೈಫ್ ವರ್ಸಸ್ ದ ಫಿಯರ್ ಆಫ್ ಡೆತ್. He contemplates whether it is braver to endure life's cruelties or end is existent to escape suffering. ಅಂದರೆ ಇಲ್ಲಿ ರಾಜಕುಮಾರ ಹ್ಯಾಮ್ಲೆಟ್ ಜೀವನದ ನೋವುಗಳು ಮತ್ತು ಸಾವುಗಳ ಬದುಕಿನ ನಡುವಿನ ದ್ವಂದ್ವವನ್ನು ಆಲೋಚಿಸ್ತಾನೆ. ದುರದೃಷ್ಟ ತರುವ ಕಷ್ಟಗಳನ್ನು ಮೂಕನಾಗಿ ಸಹಿಸುವುದು ಶ್ರೇಷ್ಠವೇ ಅಥವಾ ಹೋರಾಡಿ ಕೊನೆಗೊಳಿಸುವುದು ಶ್ರೇಷ್ಠವೇ ಎಂದು ಪ್ರಶ್ನಿಸುತ್ತಾ ಈ ಮಾತನ್ನು ಹೇಳ್ತಾನೆ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಫ್ರಮ್ ಮ್ಯಾಕ್ಬೆತ್. ಇಲ್ಲಿ tomorrow and tomorrow and tomorrow creeps in this petty face from day to day to the last syllable of recorded time, and all our yesterdays have lighted fools the way to dusty death. Out, brief candle, life is but a walking shadow ಅನ್ನುವಂಥದ್ದು. ಇಲ್ಲಿ ದ ಕಾಂಟೆಕ್ಸ್ಟ್ ಅಂಡ್ ಮೀನಿಂಗ್ ಅಂತ ನೋಡಿದರೆ, ಸ್ಪೋಕನ್ ಬೈ ಮ್ಯಾಕ್ಬೆತ್ ಅಪಾನ್ ಹಿಯರಿಂಗ್ ಆಫ್ ಲೇಡಿ ಮ್ಯಾಕ್ಬೆತ್ಸ್ ಡೆತ್. ದಿಸ್ soliloquy conveys total nihilism. Life is meaningless, fleeting and merely a temporary performance. ಅಂದರೆ ಇಲ್ಲಿ ಒಂದು ಪತ್ನಿಯ ಮರಣದ ನಂತರ ಮ್ಯಾಕ್ಬೆತ್ ಹೇಳುವ ಮಾತುಗಳಿವು ಜೀವನವು ಒಂದು ನಿಸ್ಸಾರವಾದುದು, ಕ್ಷಣಿಕವಾದುದು ಮತ್ತು ಸಾವು ನಿಶ್ಚಿತ ಎಂಬ ಶೂನ್ಯವಾದಿ ಆಲೋಚನೆಯನ್ನು ತೋರಿಸ್ತಾ ಅಥವಾ ಹೇಳ್ತಾ ಈ ಮಾತನ್ನು ಹೇಳುವಂಥದ್ದು ಅಂತ. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ದಟ್ಸ್ ಅ ಮರ್ಚೆಂಟ್ ಆಫ್ ವೆನಿಸ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ದಿಸ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಎಕ್ಸ್ಟ್ರಾಕ್ಟ್. ಇದು ಒಂದು ಪ್ರಸ್ತುತ 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಒಂದು ಪದ್ಯದ ರೂಪದಲ್ಲಿ ಇದನ್ನು ಕೊಟ್ಟಿದ್ದಾರೆ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್ ಇಟ್ ಡ್ರಾಪೆತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೆತ್ ಇಟ್ ಈಸ್ ಟ್ವೈಸ್ ಬ್ಲೆಸ್ ಇಟ್ ಬ್ಲೆಸತ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್. ಅಂದರೆ ಇಲ್ಲಿ ದ ಕಾಂಟೆಕ್ಸ್ಟ್ ಅಂಡ್ ಮೀನಿಂಗ್ ಅಂತ ನೋಡೋದಾದ್ರೆ, ಪೋರ್ಷಿಯಾ ಅಡ್ರೆಸಸ್ ಶೈಲಾಕ್ ಇನ್ ಕೋರ್ಟ್ ಆರ್ಗ್ಯೂಯಿಂಗ್ ದಟ್ mercy cannot be forced. It's a divine quality that brings joy to both the giver and the receiver. ಅಂದರೆ ಇಲ್ಲಿ ಪೋರ್ಷಿಯಾ ನ್ಯಾಯಾಲಯದಲ್ಲಿ ದಯೆಯ ಮಹತ್ವವನ್ನು ವಿವರಿಸುತ್ತಾ, ದಯೆಯನ್ನು ಬಲವಂತವಾಗಿ ತರಲು ಸಾಧ್ಯವಿಲ್ಲ, ಅದು ಆಕಾಶದಿಂದ ಬೀಳುವ ಮಳೆಯಂತೆ ಸ್ವಯಂ ಪ್ರೇರಿತವಾಗಿ ಬರಬೇಕು ಅನ್ನುವಂಥದ್ದು. ಇಲ್ಲಿ ದಯೆ ತೋರುವವನಿಗೂ ಮತ್ತು ಅದನ್ನು ಪಡೆಯುವವನಿಗೂ ಇಬ್ಬರಿಗೂ ಇದು ಒಂದು ಶುಭ ತರುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು. ದೆನ್ Sonnet 18 by William Shakespeare. Illi, shall I compare thee to a summer's day? Thou art more lovely and more temperate. Rough winds to shake the darling buds of May, and summer's leaves has all too short a date. Anta. Illi, see, the speaker praises his beloved beauty, declaring that unlike the weather of summer, which fluctuates and fades, the beloved's youth and beauty will live forever to this poem. ಇಲ್ಲಿ ಕವಿಯು ತನ್ನ ಪ್ರಿಯತಮೆಯ ಸೌಂದರ್ಯವನ್ನು ಬೇಸಿಗೆ ದಿನಕ್ಕೆ ಹೋಲಿಸ್ತಾನೆ. ಬೇಸಿಗೆ ಸೌಂದರ್ಯ ಕ್ಷಣಿಕ, ಆದರೆ ಈ ಕವಿತೆಯ ಮೂಲಕ ಒಂದು ಪ್ರಿಯತಮೆಯ ಸೌಂದರ್ಯ ಶಾಶ್ವತವಾಗಿ ಉಳಿಯುತ್ತದೆ ಅನ್ನೋದನ್ನು ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಪ್ಯಾರಡೈಸ್ ಲಾಸ್ಟ್ ರಿಟನ್ ಬೈ ಜಾನ್ ಮಿಲ್ಟನ್. ಇಲ್ಲಿ ಹೇಳ್ತಾರೆ, ದ ಮೈಂಡ್ ಈಸ್ ಇಟ್ಸ್ ಓನ್ ಪ್ಲೇಸ್ ಆ್ಯಂಡ್ ಇನ್ ಇಟ್ ಸೆಲ್ಫ್ ಕ್ಯಾನ್ ಮೇಕ್ ಎ ಹೆವನ್ ಆಫ್ ಹೆಲ್ ಆ್ಯಂಡ್ ಎ ಹೆಲ್ ಆಫ್ ಹೆವನ್. ವಾಟ್ ಮ್ಯಾಟರ್ ವೇರ್ ಇಫ್ ಐ ಬಿ ಸ್ಟಿಲ್ ದ ಸೇಮ್ ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಸ್ಯಾಟನ್ ಸ್ಪೀಕ್ಸ್ ದೀಸ್ ಲೈನ್ಸ್ ಆಫ್ಟರ್ ಬೀಯಿಂಗ್ ಕ್ಯಾಸ್ಟ್ ಡೌನ್ ಟು ಹೆಲ್. He argues that physical location does not dictate state of mind. Inner perception controls one's reality.
ಅಲ್ಲಿ ಸೈತಾನನು ನರಕಕ್ಕೆ ಬಿದ್ದಾಗ ಹೇಳುವ ಸಾಲುಗಳಿಗೂ ಮನಸ್ಸು ತನ್ನದೇ ಆದ ಒಂದು ಜಗತ್ತಿನಲ್ಲಿರುತ್ತೆ, ಅದು ನರಕವನ್ನು ಸ್ವರ್ಗವನ್ನಾಗಿಯೂ ಸ್ವರ್ಗವನ್ನು ನರಕವನ್ನಾಗಿ ಮಾಡಬಲ್ಲುವುದು ಅನ್ನುವಂಥದ್ದು. ಇಲ್ಲಿ ವ್ಯಕ್ತಿಯ ಆಲೋಚನೆಯೇ ಅವನ ಸ್ಥಿತಿಯನ್ನು ನಿರ್ಧರಿಸುತ್ತೆ ಅನ್ನುವಂಥದ್ದು ಮಾತನ್ನು ಇಲ್ಲಿ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ an essay on criticism written by Alexander Pope. ಇಲ್ಲಿ a little learning is a dangerous thing. Drink deep or taste not the Pyrenean spring. Their shallow draughts intoxicate the brain and drinking largely sobereth us again ಅನ್ನುವಂಥದ್ದು. ಇಲ್ಲಿ Pope warns against superficial knowledge. Knowing only a small amount leads to arrogance, whereas deeper comprehensive learning brings humility and understanding. ಇಲ್ಲಿ ಅರ್ಧಂಬರ್ಧ ಜ್ಞಾನ ಅಪಾಯಕಾರಿ ಅನ್ನುವಂಥದ್ದನ್ನು ಇಲ್ಲಿ ಅವರು ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಆಡು ಮಾತಿನಲ್ಲಿ ಹೇಳಬೇಕಾದ್ರೆ ತುಂಬಿದ ಕೊಡ ತುಳ್ಕೋದಿಲ್ಲ, ಅರ್ಧ ಕೊಡ ಇದ್ದದ್ದು ಭಾಳ ಸೌಂಡ್ ಮಾಡುತ್ತೆ ಅನ್ನುವಂಥದ್ದು ಭಾಳ ಆಪ್ಟಾಗಿ ಇಲ್ಲಿ ನಾವು ಹೇಳ್ಬೋದು. ಇದಕ್ಕೊಂದು ಇಲ್ಲಿ ಒಂದು ಅಲ್ಪ ತಿಳುವಳಿಕೆಯು ಮನುಷ್ಯನಲ್ಲಿ ಅಹಂಕಾರ ತರುತ್ತೆ, ಜೊತೆಗೆ ಸಂಪೂರ್ಣ ಜ್ಞಾನ ಇದ್ದರೆ ವಿನಯ ಮತ್ತು ನೈಜ ಅರಿವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಎಲ್.ಜಿ. ರಿಟರ್ನ್ ಇನ್ ಎ ಕಂಟ್ರಿ ಚರ್ಚರ್ಡ್ ರಿಟರ್ನ್ ಬೈ ಥಾಮಸ್ ಗ್ರೇ ಅವ್ರದ್ದು. ಇಲ್ಲಿ ಫೇಮಸ್ ಲೈನ್ಸ್ ಏನಿದೆ ಅಂತಂದರೆ, ಫುಲ್ ಮೆನಿ ಎ ಜೆಮ್ ಆಫ್ ಪ್ಯೂರೆಸ್ಟ್ ರೇಸ್ ಐರನ್, ದ ಡಾರ್ಕ್ ಅನ್ಫ್ಯಾಥಮ್ಡ್ ಕೇವ್ಸ್ ಆಫ್ ಓಷನ್ ಬಿಯರ್, ಫುಲ್ ಮೆನಿ ಎ ಫ್ಲವರ್ ಈಸ್ ಬಾರ್ನ್ ಟು ಬ್ಲಶ್ ಅನ್ಸೀನ್ ಆ್ಯಂಡ್ ವೇಸ್ಟ್ ಇಟ್ಸ್ ಸ್ವೀಟ್ನೆಸ್ ಆನ್ ದ ಡೆಸರ್ಟ್ ಏರ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಗ್ರೇ ರಿಫ್ಲೆಕ್ಟ್ಸ್ ಆನ್ ದ ಪುವರ್ ಆ್ಯಂಡ್ ಎಜುಕೇಟೆಡ್ ವಿಲೇಜರ್ಸ್ ಬರಿಡ್ ಇನ್ ಎ ರೂರಲ್ ಗ್ರೇವ್ಯಾರ್ಡ್. He suggests that talent and greatness often go unnoticed simply due to a lack of opportunity. ಇಲ್ಲಿ ಹಳ್ಳಿಯ ಬಡ ಜನರ ಸಮಾಧಿಗಳನ್ನು ನೋಡಿ ಕವಿ ವಿಷಾದಿಸ್ತಾನೆ. ಸಾಗರದ ಆಳದಲ್ಲಿ ಅಡಗಿರುವ ರತ್ನಗಳಂತೆ ಅಥವಾ ಅರಣ್ಯದಲ್ಲಿ ಯಾರೂ ನೋಡದೆ ಬಾಡಿ ಹೋಗ ಹೂಗಳಂತೆ ಬಡವರಲ್ಲಿರುವ ಪ್ರತಿಭೆಯೂ ಕೂಡ ಅವಕಾಶವಿಲ್ಲದೆ ವ್ಯರ್ಥವಾಗುತ್ತದೆ ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡಿ ಹೇಳಿದ್ದಾರೆ. ದ ನೆಕ್ಸ್ಟ್ ಒನ್ ಈಸ್ ದ ಟೈಗರ್ ಬೈ ವಿಲಿಯಂ ಬ್ಲೇಕ್. ಇಲ್ಲಿ ಏನು ಹೇಳ್ತಾರೆ, Tiger, tiger, burning bright in the forests of the night, what immortal hand or eye could frame thy fearful symmetry ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಬ್ಲೇಕ್ ಕಂಟೆಂಪ್ಲೇಟ್ಸ್ ದ awe-inspiring and terrifying nature of the tiger, questioning what kind of divine creator could make both gentle innocence and fierce power. ಮೀನ್ಸ್ ಇಲ್ಲಿ ಒಂದು ಅಲಿಟರೇಷನ್ ಡಿವೈಸನ್ನು ಯೂಸ್ ಮಾಡಿದ್ದಾರೆ, ಲಿಟರರಿ ಡಿವೈಸು, ಫಿಗರ್ಸ್ ಆಫ್ ಸ್ಪೀಚು. ಇಲ್ಲಿ ಹುಲಿಯ ಭಯಾನಕ ಸೌಂದರ್ಯ ಮತ್ತು ಶಕ್ತಿಯನ್ನು ನೋಡಿ ಕವಿ ವಿಸ್ಮಯಗೊಳ್ತಾನೆ. ಮೃದುವಾದ ಕುರಿಮರಿಯನ್ನು ಸೃಷ್ಟಿಸಿದ ಅದೇ ಭಗವಂತನೇ ಈ ಭಯಾನಕ ಹುಲಿಯನ್ನು ಸೃಷ್ಟಿಸಿದ್ದಾನೆ ಎಂದು ಪ್ರಶ್ನಿಸ್ತಾನೆ. ಸಿ ಮೀನ್ಸ್ ಇನ್ನೋಸೆಂಟ್ ವರ್ಸಸ್ ಕ್ರುಯಲ್ಟಿ ಲೈಕ್ ದಿಸ್. ದ ನೆಕ್ಸ್ಟ್ ಒನ್ ಈಸ್ ಡ್ಯಾಫೋಡಿಲ್ಸ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಡ್ಯಾಫೋಡಿಲ್ಸ್ ಪೋಯಮ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಐ ವಾಂಡರ್ಡ್ ಲೋನ್ಲಿ ಆಸ್ ಎ ಕ್ಲೌಡ್ ಅನ್ನುವಂಥದ್ದು. ಇಲ್ಲಿ I wandered lonely as a cloud that floats on high over vales and hills, when all at once I saw crowd, a host of golden daffodils, beside the lake, beneath the trees, are fluttering and dancing in the breeze. ಅಂದರೆ ಇಲ್ಲಿ Birdfoot describes walking alone when he encounters a field of golden flowers. Nature's beauty transforms his melancholy into overwhelming delight. ಇಲ್ಲಿ ಕವಿ ಒಂಟಿಯಾಗಿ ಅಲಿಯುತ್ತಿದ್ದಾಗ ಸರೋವರದ ದಂಡೆಯಲ್ಲಿ ನರ್ತಿಸುತ್ತಿರುವ ಡ್ಯಾಫೋಡಿಲ್ಸ್ ಹೂಗಳನ್ನು ಕಾಣ್ತಾರೆ. ಪ್ರಕೃತಿಯ ಈ ಸೌಂದರ್ಯವು ಅವರ ಮನಸ್ಸಿನ ಒಂಟಿತನವನ್ನು ದೂರ ಮಾಡಿ ಸಂತೋಷವನ್ನು ನೀಡುವಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಅವರು ಕವಿತೆ ರೂಪದಲ್ಲಿ ಬರೀತಾರೆ ಎನ್ನುವಂಥದ್ದು. ದೆನ್ ದ ರೈಮ್ ಆಫ್ ದ ಆನ್ಸೆಂಟ್ ಮರೀನರ್ ರಿಟನ್ ಬೈ ಸ್ಯಾಮ್ಯುಯಲ್ ಎಸ್ ಟಿ ಕಾಲ್ಡ್ರಿಡ್ಜ್. ಇಲ್ಲೇನಿದೆ, ವಾಟರ್ ವಾಟರ್ ಎವ್ರಿವೇರ್ ಆ್ಯಂಡ್ ಆಲ್ ದ ಬೋರ್ಡ್ಸ್ ಡಿಡ್ ಸ್ರಿಂಕ್, ವಾಟರ್ ವಾಟರ್ ಎವ್ರಿವೇರ್ ನಾರ್ ಎನಿ ಡ್ರಾಪ್ ಟು ಡ್ರಿಂಕ್ ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಸ್ಟ್ರ್ಯಾಂಡೆಡ್ ಇನ್ ದ ಮಿಡಲ್ ಆಫ್ ದ ಓಷನ್ ಆಫ್ಟರ್ ಕಿಲ್ಲಿಂಗ್ ದ ಸ್ಯಾಕ್ರೆಡ್ ಅಲ್ಬೆಟ್ರಾಸ್, ದ ಮರಿನರ್ ಆ್ಯಂಡ್ ಹಿಸ್ ಕ್ರೀವ್ ಫೇಸ್ ಇಂಟೆನ್ಸ್ ಥರ್ಸ್ಟ್ ವೈಲ್ ಸರೌಂಡೆಡ್ ಬೈ ಅನ್ಡ್ರಿಂಕಬಲ್ ಸಾಲ್ಟ್ ವಾಟರ್. ಇದು ಒಂದು ಲಿಟರರಿ ಡಿವೈಸ್, ಅಂದರೆ ಐರನಿ ಅಂತ ಹೇಳ್ಬೋದು. ಇಲ್ಲಿ ಅಲ್ಬೆಟ್ರಾಸ್ ಹಕ್ಕಿಯನ್ನು ಕೊಂದ ನಂತರ ಸಮುದ್ರದ ನಡುವೆ ಸಿಲುಕಿಕೊಳ್ತಕ್ಕಂಥ ನಾವಿಕನ ಪರಿಸ್ಥಿತಿ, ಸುತ್ತಲೂ ಕುಡಿಯಲು ಅನರ್ಹವಾದ ಉಪ್ಪು ನೀರಿದ್ರೂ ಕೂಡ ಕುಡಿಯಲು ಒಂದು ಹನಿ ನೀರಿಲ್ಲದ ವಿಪರ್ಯಾಸ ಇಲ್ಲಿದೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಓಜಿಮಂಡಿಯಾಸ್ ರಿಟನ್ ಬೈ ಪಿ ಬಿ ಸೆಲ್ಲಿ. ಮೈ ನೇಮ್ ಈಸ್ ಓಜಿಮಂಡಿಯಾಸ್, ಕಿಂಗ್ ಆಫ್ ಕಿಂಗ್ಸ್, ಲುಕ್ ಅಟ್ ಮೈ ವರ್ಕ್ಸ್, ಎ ಮೈಟಿ ಅಂಡ್ ಡೆಸ್ಪೇರ್, ನಥಿಂಗ್ ಬಿಸೈಡ್ ರಿಮೇನ್ಸ್ ರೌಂಡ್ ದ ಡಿಕೆ ಆಫ್ ದಟ್ colossal wreck, boundless and bare, the lone and level stand stretch far away ಅನ್ನುವಂಥದ್ದು. ಅಂದರೆ ಇಲ್ಲಿ travel describes the ruined statue of an ancient ruler in a desert,
It highlights the inevitable decline of a tyrannical power and the ultimate victory of time and nature over human pride ಅನ್ನುವಂಥದ್ದು. ಇಲ್ಲಿ ಮರುಭೂಮಿಯಲ್ಲಿ ಬಿದ್ದಿರ್ತಕ್ಕಂಥ ಪ್ರಬಲ ರಾಜನೊಬ್ಬನ ಮುರಿದ ಪ್ರತಿಮೆಯ ವರ್ಣನೆ ಇದು. ಮನುಷ್ಯನ ಅಹಂಕಾರ ಮತ್ತು ಅಧಿಕಾರ ಸಮಯದ ಮುಂದೆ ಶಾಶ್ವತವಲ್ಲ ಅನ್ನುವಂಥದ್ದು. ಕಾಲಕ್ರಮೇಣ ಎಲ್ಲವೂ ನಾಶವಾಗಿ ಹೋಗುತ್ತದೆ ಎಂಬುದರ ಇದರ ಒಂದು ಸಂಕೇತ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಓಟ್ ಟು ಎ ನೈಟಿಂಗೇಲ್ ಬೈ ಜಾನ್ ಕೀಟ್ಸ್ ಬರೆದಿರೋದು. ಇಲ್ಲಿ ಮೈ ಹಾರ್ಟ್ ಏಕ್ಸ್ and a drowsy numbness pains my sense as though of hemlock I had drunk. Thou was not born for death, immortal bird, no hungry generations tread thee down ಅನ್ನುವಂಥದ್ದು. ಅಂದರೆ ಇಲ್ಲಿ ಕೀಟ್ಸ್ ಕಾನ್ಸ್ಟ್ರಾಕ್ಟ್ಸ್ ದ ಹ್ಯೂಮನ್ ಸಫರಿಂಗ್ಸ್, ಏಜಿಂಗ್ ಆ್ಯಂಡ್ ಮಾರ್ಟಾಲಿಟಿ ವಿತ್ ದ ಟೈಮ್ಲೆಸ್ ಟ್ರಾನ್ಸ್ಟೆಂಡೆಂಟ್ ಸಾಂಗ್ ಆಫ್ ದ ನೈಟಿಂಗೇಲ್. ಅಂದರೆ ಇಲ್ಲಿ ನೈಟಿಂಗೇಲ್ ಹಕ್ಕಿಯ ಗಾಯನವನ್ನು ಕೇಳಿದಂಥ ಕವಿ ತನ್ಮಯನಾಗ್ತಾನೆ. ಮನುಷ್ಯನ ಜೀವನವು ರೋಗ ಮತ್ತು ಮರಣದಿಂದ ಕೂಡಿದೆ, ಆದರೆ ಪಕ್ಷಿಯ ಗಾನವು ನಶಿಸದ ಅಮರವಾದ ಕಲೆಯ ಸಂಕೇತವಾಗಿದೆ ಎಂಬುದನ್ನು ಈ ಪೊಯಮ್ ಮೂಲಕ ಅದ್ಭುತವಾಗಿ ಹೇಳಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಯುಲೈಸಿಸ್ ಬೈ ಆಲ್ಫ್ರೆಡ್ ಟೆಲಿಸನ್ ಅವರು ಬರೆದಿದ್ದು. ಹಿಯರ್ ಮೇಡ್ ವೀಕ್ ಬೈ ಟೈಮ್ ಆ್ಯಂಡ್ ಫೇಟ್ ಬಟ್ ಸ್ಟ್ರಾಂಗ್ ಇನ್ ವಿಲ್ ಟು ಸ್ಟ್ರೈವ್ ಟು ಸೀಕ್ ಟು ಫೈಂಡ್ ಆ್ಯಂಡ್ ನಾಟ್ ಟು ಏಲ್ಡ್ ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಏಜಿಂಗ್ ಹೀರೋ ಯುಲೈಸಿಸ್ ಡಿಕ್ಲೇರ್ಸ್ ಹಿಸ್ ರೆಫ್ಯೂಸಲ್ ಟು ಸಿಟ್ ಐಡಲ್ ಇನ್ ಹಿಸ್ ಓಲ್ಡ್ ಏಜ್. ಹಿ ರಿಮೈನ್ಸ್ ಕಮಿಟೆಡ್ ಟು ಅಡ್ವೆಂಚರ್, ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮೆಂಟಲ್ ರೆಸಿಲಿಯನ್ಸ್. ಇಲ್ಲಿ ಒಂದು ಲಿಟರರಿ ಡಿವೈಸಸ್ ಅನಫೋರಾ ಪ್ಯಾರಲಿಸಮ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವೃದ್ಧನಾದಂಥ ಯುಲಿಸಿಸ್ ತನ್ನ ಜೀವನದ ಕೊನೆಯವರೆಗೂ ಹೋರಾಡುವ ಮನೋಭಾವವನ್ನು ವ್ಯಕ್ತಪಡಿಸ್ತಾನೆ. ಶರೀರ ಕ್ಷೀಣಿಸಿದರೂ ಪ್ರಪಂಚವನ್ನು ಅನ್ವೇಷಿಸುವ ಮತ್ತು ಸೋಲೊಪ್ಪಿಕೊಳ್ಳದ ಛಲವನ್ನು ಈ ಸಾಲುಗಳು ಬಿಂಬಿಸುತ್ತವೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಡಾವರ್ ಬೀಚ್ ಬೈ ಮ್ಯಾಥ್ಯೂ ಅರ್ನಾಲ್ಡ್. ಇದರಲ್ಲಿ ಬರ್ತಕ್ಕಂಥ ಫೇಮಸ್ ಲೈನ್ಸ್ ಏನಂದರೆ, ದ ಸೀ ಆಫ್ ಫೇತ್ ವಾಸ್ ಒನ್ಸ್ ಟು ಎಟ್ ದ ಫುಲ್, ಹೇ ಲವ್ ಲೆಟ್ ಅಸ್ ಬಿ ಟ್ರೂ to one another, for the world which seems to lie before us like a land of dreams has really neither joy nor love nor light. ಅಂದರೆ ಇಲ್ಲಿ ಅರ್ನಾಲ್ಡ್ ಮೌಂಟ್ಸ್ ದ ಲಾಸ್ ಆಫ್ ರಿಲಿಜಿಯಸ್ ಫೇತ್ ಇನ್ ದ ವಿಕ್ಟೋರಿಯನ್ ಎರಾ ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಸೈಂಟಿಫಿಕ್ ಸ್ಕೆಪ್ಟಿಸಮ್, ಫೈಂಡಿಂಗ್ ಸೊಲೇಸ್ ಓನ್ಲಿ ಇನ್ ಪರ್ಸನಲ್ ಲವ್ ಆ್ಯಂಡ್ ಇಂಟರ್ಪರ್ಸನಲ್ ಕನೆಕ್ಷನ್. ಅಲ್ಲಿ ಆಧುನಿಕ ಜಗತ್ತಿನಲ್ಲಿ ಧಾರ್ಮಿಕ ನಂಬಿಕೆಗಳು ಕ್ಷೀಣಿಸುತ್ತಿರುವುದಕ್ಕೆ ಕವಿ ಕಳವಳ ವ್ಯಕ್ತಪಡಿಸ್ತಾ, ಗೊಂದಲಮಯ ಜಗತ್ತಿನಲ್ಲಿ ನಿಜವಾದ ಪ್ರೀತಿ ಮತ್ತು ಪರಸ್ಪರ ನಂಬಿಕೆ ಮಾತ್ರ ನಮಗೆ ಆಸರೆಯಾಗಬಲ್ಲದು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಎ ಟೇಲ್ ಆಫ್ ಟೂ ಸಿಟೀಸ್ ಬೈ ಚಾರ್ಲ್ಸ್ ಡಿಕನ್ಸ್ ಅನ್ನುವಂಥದ್ದು. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದರ ಒಂದು ಸಮರಿಯನ್ನು ಕೂಡ ಕೊಟ್ಟಿದ್ದೆ. ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ದಟ್ ಈಸ್ ಸಿಡ್ನಿ ಕಾರ್ಟನ್ ಅನ್ನುವಂಥವನು. ಸೊ ಇಲ್ಲಿ ಇಟ್ ವಾಸ್ ದ ಬೆಸ್ಟ್ ಆಫ್ ಮೈ ಟೈಮ್ಸ್, ಇಟ್ ವಾಸ್ ದ ವರ್ಸ್ಟ್ ಆಫ್ ಮೈ ಟೈಮ್ಸ್. It was the age of wisdom, it was the age of foolishness, it was the epoch of belief, it was the epoch of incredulity ಅನ್ನುವಂಥದ್ದು. ಇಲ್ಲಿ ಇದರ ಮೀನಿಂಗ್ ಅಂತ ನೋಡೋದಾದರೆ, the opening lines set the stage for the French Revolution, depicting a period of extreme contradictions, great hopes, coexisting with ಕ್ಯಾಟಸ್ಟ್ರೋಪಿಕ್ ಸಫರಿಂಗ್ಸ್. ಇಲ್ಲಿ ಒಂದು ಲಿಟರರಿ ಡಿವೈಸಸ್ ಆ್ಯಂಟಿಥೀಸಿಸ್ ಯೂಸ್ ಮಾಡಿದ್ದಾರೆ, ಅನಫೋರಾ ಯೂಸ್ ಮಾಡಿದ್ದಾರೆ, ಪ್ಯಾರಲಿಸಮ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರೆಂಚ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬರೆದ ಕಾದಂಬರಿಯ ಆರಂಭಿಕ ಸಾಲುಗಳಿವು. ಆ ಕಾಲಘಟ್ಟದಲ್ಲಿದ್ದಂಥ ಕಾಂಟ್ರಾಸ್ಟ್ಗಳನ್ನು, ಒಳ್ಳೆಯದು ಕೆಟ್ಟದ್ದು, ಜ್ಞಾನ ಮೂರ್ಖತನ, ಇದು ಒಂದು ತೋರಿಸುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೋದು. ದ ನೆಕ್ಸ್ಟ್ ಒನ್ ಈಸ್ ಜೇನ್ ಐರ್ ಬೈ ಶಾರ್ಲೆ ಬ್ರಾಂಟೆ ಬರೆದಿದ್ದುವಂಥದ್ದು. ಇಲ್ಲಿ ಏನು ಲೈನ್ಸ್ ಇದೆ ಅಂತಂದರೆ, ಡು ಯು ಥಿಂಕ್ ಬಿಕಾಸ್ ಐ ಆಮ್ ಪೋರ್, obscure, plain and little, I am soulless and heartless, you think wrong, I have as much soul as you and full as much heart ಅನ್ನುವಂಥದ್ದು. ಅಂದರೆ ಇಲ್ಲಿ ಜೇನ್ asserts her equality to Mr. Rochester despite societal expectations regarding class and gender. She insists on her moral and emotional worth. ಇಲ್ಲಿ ರಿಟೋರಿಕಲ್ ಕ್ವಶನ್ಸ್ ಇದೆ, ಒಂದು ಎಂಪ್ಯಾಥೆಟಿಕ್ ಟೋನ್ ಇದೆ. ಇಲ್ಲಿ ಜೇನ್ ಐರ್ ತನ್ನ ಮಾಲೀಕ ರೊಚೆಸ್ಟರ್ಗೆ ತನ್ನ ಸ್ವಾವಲಂಬನೆ ಮತ್ತು ಸಮಾನತೆಯನ್ನು ಪ್ರತಿಪಾದಿಸ್ತಾಳೆ. ಬಡವಳಾಗಿದ್ದರೂ ಹೆಣ್ಣಾಗಿದ್ದರೂ ತನಗೂ ಆತ್ಮಗೌರವ ಮತ್ತು ಭಾವನೆಗಳಿವೆ ಎಂದು ದಿಟ್ಟವಾಗಿ ಉತ್ತರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ. ದ ನೆಕ್ಸ್ಟ್ ಒನ್ ಈಸ್ ಉದರಿಂಗ್ ಹೈಟ್ಸ್ ಬೈ ಎಮಿಲಿ ಬ್ರಾಂಟೆ. ಇದರಲ್ಲಿ ಬರುವಂಥದ್ದು, ಹಿ ಈಸ್ ಮೋರ್ ಮೈ ಸೆಲ್ಫ್ ದೆನ್ ಐ ಆಮ್, ವಾಟ್ ಎವರ್ ಅವರ್ ಸೋಲ್ಸ್ ಆರ್ ಮೇಡ್ ಆಫ್, he and mine are the same ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಕ್ಯಾಥರಿನ್ ಅನ್ಶಾ ಡಿಸ್ಕ್ರೈಬ್ಸ್ ಹರ್ ಇಂಟೆನ್ಸ್ ಟ್ರಾನ್ಸೆಂಡೆಂಟಲ್ ಬಾಂಡ್ ವಿತ್ ಹೀತ್ ಕ್ಲಿಫ್
viewing their passion as an indelible force of nature rather than a simple romance. ಇಲ್ಲಿ ಹೈಪರ್ಬಲಿ ಯೂಸ್ ಮಾಡಿದ್ದಾರೆ, ರೊಮ್ಯಾಂಟಿಕ್ ಐಡಿಯಾಲಿಸಮ್ ಇದೆ. ದೆನ್ ಕ್ಯಾಥರಿನ್ ಹೀತ್ಕ್ಲಿಫ್ ಮೇಲಿರುವ ತನ್ನ ಅತಿಯಾದ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ. ತಮ್ಮಿಬ್ಬರ ಆತ್ಮಗಳು ಒಂದೇ ಧಾತುವಿನಿಂದ ಮಾಡಲ್ಪಟ್ಟಿವೆ ಮತ್ತು ಅವರ ಬಂಧನ ಶರೀರಕ್ಕಿಂತ ಮೀರಿದ್ದು ಎಂದು ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಸೆಕೆಂಡ್ ಕಮಿಂಗ್ ಬೈ WB Yeats ಬರುವಂಥದ್ದು. ಇದರಲ್ಲಿ ದ ಟರ್ನಿಂಗ್ ಆ್ಯಂಡ್ ಟರ್ನಿಂಗ್ ಇನ್ ದ ವೈಡನಿಂಗ್ ಗೈಡ್, ದ ಫಾಲ್ಕನ್ ಕೆನಾಟ್ ಹಿಯರ್ ದ ಫಾಲ್ಕನರ್, ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್, ಮಿಯರ್ಲಿ ಅನಾರ್ಕಿ ಈಸ್ ಲೂಸ್ಡ್ ಅಪಾನ್ ದ ವರ್ಲ್ಡ್ ಅನ್ನುವಂಥದ್ದು. ಇಲ್ಲಿ ರಿಟರ್ನ್ ಪೋಸ್ಟ್ ವರ್ಲ್ಡ್ ವಾರ್ ಫಸ್ಟ್, Yeats describes a world falling into social, political and spiritual chaos as order breaks down. ಇಲ್ಲಿ ಒಂದು ಸಿಂಬಾಲಿಸಮನ್ನು ನಾವು ಜನರಿಗೆ ನೋಡ್ಬೋದು. ಜೊತೆಗೆ ಇಲ್ಲಿ ಮೊದಲ ಯುದ್ಧದ ನಂತರದ ಜಗತ್ತಿನ ಅರಾಜಕತೆಯನ್ನು ಈಟ್ಸ್ ವರ್ಣಿಸ್ತಾರೆ. ಹಳೆಯ ವ್ಯವಸ್ಥೆ ಮತ್ತು ಮೌಲ್ಯಗಳು ಕುಸಿದು ಬಿದ್ದು ಸಮಾಜವು ನಿಯಂತ್ರಣ ತಪ್ಪಿ ಗೊಂದಲದಲ್ಲಿ ಮುಳುಗಿದೆ ಎನ್ನುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಲವ್ ಸಾಂಗ್ ಆಫ್ ಆಲ್ಫ್ರೆಡ್ ಪ್ರುಫಾಕ್ ಬೈ T.S. Eliot ಬರೆದಿದ್ದು. ಇದರಲ್ಲಿ ಬರ್ತಕ್ಕಂಥ ಫೇಮಸ್ ಲೈನ್ಸ್ ಯಾವುದಂದ್ರೆ, ಲೆಟ್ಸ್ ಗೋ ದೆನ್ ಯು ಆ್ಯಂಡ್ ಐ when the evening is spread out against the sky like a patient etherized upon a table ಅನ್ನುವಂಥದ್ದು. ಮೀನ್ಸ್ Eliot portrays the paralysis, anxiety and alienation of modern urban life through Prufrock's internal monologues. ಇಲ್ಲಿ ಒಂದು ಶಾಕಿಂಗ್ ಸಿಮಿಲಿ ಇದೆ. ಓಕೆ, ಇದರ ಮೀನಿಂಗ್ ಅಂತ ನೋಡೋದಾದರೆ ಇಲ್ಲಿ ಆಧುನಿಕ ಮನುಷ್ಯನ ಅಸಹಾಯಕತೆ ಮತ್ತು ಮಾನಸಿಕ ಗೊಂದಲದ ಸಂಕೇತ. ಸಂಜೆಯ ಆಕಾಶವನ್ನು ತಜ್ಞರು ಪ್ರಜ್ಞೆ ತಪ್ಪಿಸಿ ಟೇಬಲ್ ಮೇಲೆ ಮಲಗಿಸಿರುವ ರೋಗಿಗೆ ಹೋಲಿಸ್ತಕ್ಕಂಥ ಒಂದು ವಿಶಿಷ್ಟ ಶೈಲಿಯನ್ನು ಯೂಸ್ ಮಾಡಿ ಹೇಳಿರುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ವೇಸ್ಟ್ ಲ್ಯಾಂಡ್ ಬೈ T.S. Eliot ಅವರು. ಇಲ್ಲಿ ಏಪ್ರಿಲ್ ಈಸ್ ದ ಕ್ರೂಯಲೆಸ್ಟ್ ಮಂತ್, ಬ್ರೀಡಿಂಗ್ ಲಿಲಾಕ್ಸ್ ಔಟ್ ಆಫ್ ದ ಡೆಡ್ ಲ್ಯಾಂಡ್, ಮಿಕ್ಸಿಂಗ್ ಮೆಮೊರಿ ಆ್ಯಂಡ್ ಡಿಸೈರ್, ಸ್ಟಿರಿಂಗ್ ಡಲ್ ರೂಟ್ಸ್ ವಿತ್ ಸ್ಪ್ರಿಂಗ್ ರೇನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಕವಿ ಒಂದು ವಸಂತ ಕಾಲವನ್ನು ಅತ್ಯಂತ ಕ್ರೂರವಾದ ತಿಂಗಳು ಎಂದು ಕರೀತಾರೆ. ಏಕೆಂದರೆ ಅದು ಸತ್ತ ಭಾವನೆಗಳ ಮತ್ತೆ ಬಡೆದೆಬ್ಬಿಸಿ ನೆನಪುಗಳು ಮತ್ತು ಯಾತನೆಯನ್ನು ತರುತ್ತದೆ ಎನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಗ್ರೇಟ್ ಗ್ಯಾಸ್ಪಿ ಬೈ ಸ್ಕಾಟ್ ಫಿಟ್ಜೆರ್ಲ್ಯಾಂಡ್ ಅವ್ರದ್ದು. ಇಲ್ಲಿ ಏನಿದೆ ಲೈನ್ಸ್ ಅಂತ ನೋಡಿದರೆ, ಸೊ ವಿ ಬೀಟ್ ಆನ್ ಬೋರ್ಡ್ಸ್ ಅಗೇನ್ಸ್ಟ್ ದ ಕರೆಂಟ್, ಬಾರ್ನ್ ಬ್ಯಾಕ್ ceaselessly into the past ಅನ್ನುವಂಥದ್ದು. ಅಂದರೆ ಇಲ್ಲಿ ದ ಫೈನಲ್ ಲೈನ್ ಆಫ್ ದ ನಾವೆಲ್ ರಿಫ್ಲೆಕ್ಟ್ಸ್ ಆನ್ ದ ಹ್ಯೂಮನ್ ಕಂಡೀಷನ್. ಡಿಸ್ಪೈಟ್ ಅವರ್ ಸ್ಟ್ರಗಲ್ ಟು ಪುಷ್ ಟುವರ್ಡ್ಸ್ ದ ಫ್ಯೂಚರ್, ವಿ ರಿಮೈನ್ ಬೌಂಡ್ ಟು ಆ್ಯಂಡ್ ಡ್ರೈವನ್ ಬೈ ಅವರ್ ಪಾಸ್ಟ್ಸ್. ಇಲ್ಲಿ ಮನುಷ್ಯನು ಭವಿಷ್ಯದ ಕಡೆಗೆ ಮುನ್ನುಗ್ಗಲು ಎಷ್ಟೇ ಪ್ರಯತ್ನಿಸಿದರೂ ಎದುರು ಬೀಸುವ ಅಲೆಯಲ್ಲಿ ದೋಣಿ ನಡೆಸುವಂತೆ ಗತಕಾಲವು ಅವನನ್ನು ಹಿಂದೆ ಕೆಳೆಯುತ್ತಲೇ ಇರುತ್ತದೆ ಎನ್ನುವಂಥದ್ದು. And the next one is Stop All the Clocks by W.H. Auden ಬರೆದಿದ್ದು. He was my north, my south, my east and west, my working week and my Sunday rest, my noon, my midnight, my talk, my song. I thought that love would last forever. I was wrong. ಅಂದರೆ ಇಲ್ಲಿ a grief-stricken speaker mourns the loss of a loved one, describing how the disease filled every aspect of their existence. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಂಥ ಒಬ್ಬ ವ್ಯಕ್ತಿ ತೀವ್ರ ದುಃಖ, ಮೃತಪಟ್ಟ ವ್ಯಕ್ತಿಯೇ ತನ್ನ ಇಡೀ ಜಗತ್ತಾಗಿದ್ದನೆಂದು ಮತ್ತು ಪ್ರೀತಿ ಎಂದೆಂದಿಗೂ ಶಾಶ್ವತ ಎಂಬ ನಂಬಿಕೆ ಸುಳ್ಳಾಯಿತು ಎಂದು ಕವಿ ಕಣ್ಣೀರುಡುತ್ತಾ ಬರೆದಂಥ ಲೈನ್ಸ್ ಇವು. ದ ನೆಕ್ಸ್ಟ್ ಒನ್ ಈಸ್ 1984 by George Orwell. It was a bright cold day in April and the clocks were striking 13. Big brother is watching you ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಸಾಲುಗಳು ಕಾದಂಬರಿಯ ಸರ್ವಾಧಿಕಾರಿ ಜಗತ್ತನ್ನು ಪರಿಚಯಿಸುತ್ತವೆ. ಬಿಗ್ ಬ್ರದರ್ ಎಂಬ ಸರ್ಕಾರಿ ವ್ಯವಸ್ಥೆಯು ಪ್ರಜೆಗಳ ಪ್ರತಿಯೊಂದು ಚಲನವಲನವನ್ನು ಸದಾ ಕಣ್ಣಿಟ್ಟು ನೋಡುತ್ತಿರುತ್ತದೆ ಅಂತ ಹೇಳಿ ಬರೆದಿರುವುದು. ದ ನೆಕ್ಸ್ಟ್ ಒನ್ ಈಸ್ ಅನಿಮಲ್ ಫಾರ್ಮ್ ಬೈ ಜಾರ್ಜ್ ಆರ್ವೆಲ್. ಆಲ್ ಅನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಅನಿಮಲ್ಸ್ ಆರ್ ಮೋರ್ ದ್ಯಾನ್ ಈಕ್ವಲ್ ದೆನ್ ಅದರ್ಸ್ ಅನ್ನುವಂಥದ್ದು ಹೇಳಿದ್ದಾರೆ. ಇದರರ್ಥ ಇಲ್ಲಿ the corrupt pigs rewrite the original egalitarian commandments of the revolution to justify their elite status and hypocrisy. ಇಲ್ಲಿ ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬಂದಂಥ ಹಂದಿಗಳು ಸಮಾನತೆಯ ಹೆಸರಿನಲ್ಲಿ ತಮಗೆ ಬೇಕಾದಂತೆ ನಿಯಮಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಇದು ಒಂದು ರಾಜಕೀಯ ಭ್ರಷ್ಟಾಚಾರ ಮತ್ತು ವಂಚನೆಯ ಸಂಕೇತ. ಅಂದರೆ ಒಂದು ಕ್ರಿಟಿಕ್ ಮಾಡಿ ಬರೆದಂಥದ್ದು, ಇದು ಒಂದು ಪೊಲಿಟಿಕಲ್ ಸೆಟೈರ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ Do not go gentle into that good night by Dylan Thomas ಬರೆದಿದ್ದು. Do not go gentle into that good night. Old age should burn and rave at close of day. Raise against the dying of the light ಅನ್ನುವಂಥದ್ದು. ಅಂದರೆ ಇಲ್ಲಿ
Thomas urges his dying father to fight fiercely against death rather than quietly accepting it. ಇಲ್ಲಿ ಕವಿ ತನ್ನ ಸಾಯುತ್ತಿರುವ ತಂದೆಗೆ ಸಾವನ್ನು ಸುಲಭವಾಗಿ ಒಪ್ಪಿಕೊಳ್ಬೇಡ, ಕೊನೆಯ ಕ್ಷಣದವರೆಗೂ ಜೀವಕ್ಕಾಗಿ ಹೋರಾಡು ಎಂದು ಆಕ್ರೋಶದಿಂದ ಹೇಳುವಂಥದ್ದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಜಾನ್ ಕೀಟ್ಸ್ ಓಡ್ ಟು ಎ ನೈಟಿಂಗೇಲ್ ಬರೆದಿದ್ದು, ದೌ ವಾಸಂಟ್ ನಾಟ್ ಬಾರ್ನ್ ಫಾರ್ ಡೆತ್, ಇಮಾರ್ಟಲ್ ಬರ್ಡ್, ನೋ ಹಂಗ್ರಿ ಜನರೇಷನ್ ಟ್ರೆಡ್ ದಿ ಡೌನ್, ದ ವಾಯ್ಸ್ ಐ ಹಿಯರ್ ದಿಸ್ ಪಾಸಿಂಗ್ ನೈಟ್ ವಾಸ್ ಹರ್ಡ್ ಆ್ಯಂಡ್ ಆನ್ಸೆಂಟ್ ಡೇಸ್ ಬೈ ಎಂಪ್ರೂರ್ ಆ್ಯಂಡ್ ಕ್ಲಾನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಕೀಟ್ಸ್ ಮಾನವನ ಅಲ್ಪಾವಧಿ ಜೀವನದ ದುಃಖವನ್ನು ಕೋಗಿಲೆಯ ಶ್ರೇಷ್ಠ ಹಾಗೂ ಅಮರಗಾನಕ್ಕೆ ಹೋಲಿಸಿದರೆ. ಒಂದು ಕೋಗಿಲೆ ಹಾಡು ಕಾಲಾತೀತವಾದುದು, ಭೂತಕಾಲದ ರಾಜ್ಯದಿಂದ ಹಿಡಿದು ಸಾಮಾನ್ಯ ಜನರವರಿಗೆ ಎಲ್ಲರಿಗೂ ಈ ಗಾನ ಆನಂದ ನೀಡಿದೆ ಎನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ರಾಬರ್ಟ್ ಫ್ರಾಸ್ಟ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಎನ್ನುವಂಥದ್ದು. ಆ ಒಂದು ಇದು ಪೊಯಮಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು. ದ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್ ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್ ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಆ್ಯಂಡ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಒಂದು ಹಿಮಾವೃತ ಕಾಡಿನ ಸೌಂದರ್ಯಕ್ಕೆ ಮನಸೋತಂಥ ಪ್ರಯಾಣಿಕ ತನ್ನ ಕರ್ತವ್ಯಗಳನ್ನು ನೆನಪಿಸಿಕೊಳ್ತಾನೆ. ಅಲ್ಲಿ ಮಲಗುವುದು ಅಂದರೆ ಸಾವು ಅಥವಾ ವಿಶ್ರಾಂತಿ ಎಂದರ್ಥ. ವಾಗ್ದಾನಗಳು ಅಂದರೆ ಜೀವನದ ಜವಾಬ್ದಾರಿಗಳು. ವಿಶ್ರಾಂತಿ ಪಡೆಯುವ ಮೊದಲು ನೆರವೇರಿಸಬೇಕಾದ ಕರ್ತವ್ಯಗಳು ಸಾಕಷ್ಟಿವೆ ಅಂತ ತಿಳ್ಕೊಂಡು ಕವಿ ಏನು ಮಾಡ್ತೇನೆ ಮತ್ತೆ ತನ್ನ ಮನೆ ಕಡೆಗೆ ಹೋಗುವಂಥದ್ದು ಅನ್ನುವಂಥದ್ದು. ದಿಸ್ ಒಂದು ಸಮರಿನೂ ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ರೆಫರ್ ಟು ದ್ಯಾಟ್. ದೆನ್ ಪಿ ವಿ ಎಸ್ ಅಲ್ಲೇ ಬರೆದಿದ್ದು ಓಡ್ ಟು ದ ವೆಸ್ಟ್ ವಿಂಡ್ ಅನ್ನೋದು. ಇಫ್ ಐ ಶುಡ್ ಫಾಲ್ ವಿತ್ ಸ್ನೋಫಾಲ್ ಆರ್ ಇಫ್ ಐ ಓ ವಿಂಡ್ ಇಫ್ ವಿಂಟರ್ ಕಮ್ಸ್ ಕ್ಯಾನ್ ಸ್ಪ್ರಿಂಗ್ ಬಿ ಫಾರ್ ಬಿಹೈಂಡ್. ಇಲ್ಲಿ ಅಂದರೆ ಏನಾಗುತ್ತೆ, ಶೆಲ್ಲಿ ಅಡ್ರೆಸಸ್ ದ ಪವರ್ಫುಲ್ ವೆಸ್ಟ್ ವಿಂಡ್ ಸೀಯಿಂಗ್ ಇಟ್ ಈಸ್ ಬೋತ್ ಡಿಸ್ಟ್ರಾಯರ್ ಆಫ್ ದ ಓಲ್ಡ್ ಆ್ಯಂಡ್ ದ ಪ್ರಿಸರ್ವರ್ ಆಫ್ ದ ನ್ಯೂ. ಅಂದರೆ ಇಲ್ಲಿ ಒಂದು ಶೆಲ್ಲಿ ಪಶ್ಚಿಮದ ಗಾಳಿಯನ್ನು ಹೊಸ ಬದಲಾವಣೆಯ ಸಂಕೇತವಾಗಿದೆ ಅಂತ ಕರೀತಾರೆ. ಇದು ಆಶಾವಾದದ ಸಂಕೇತ. ಚಳಿಗಾಲ ಬಂದರೆ ವಸಂತಕಾಲ ದೂರವಿರಲು ಸಾಧ್ಯವೇ? ಚಳಿಗಾಲ ಆದಮೇಲೆ ಮತ್ತೆ ವಸಂತಕಾಲ ಬರಲೇಬೇಕಲ್ಲ. ಅಂದರೆ ಕಷ್ಟಗಳು ಭಾಳ ದಿನಗಳ ನಂತರ ಸುಖನೂ ಬರುತ್ತೆ ಅನ್ನುವಂಥ, ಹೇಗೆ ಒಂದು ಕತ್ಲಾದ ಮೇಲೆ ಬೆಳಕು ಬರುತ್ತೆ ಹಾಗೆ ಅನ್ನುವಂಥ ರೀತಿಯಲ್ಲಿ. ದ ನೆಕ್ಸ್ಟ್ ಒನ್ ಈಸ್ ಜಾನ್ ಮಿಲ್ಟನ್ ಆನ್ ಇಸ್ ಬ್ಲೈಂಡ್ನೆಸ್ ಬರೆದಿದ್ದು. ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್ year of my days in this dark world and wide, and that one talent which is death to hide lodged with me useless ಅನ್ನುವಂಥದ್ದು. ಅಂದರೆ ಇಲ್ಲಿ ಮಿಲ್ಟನ್ ತಮ್ಮ ಕಣ್ಣಿನ ದೃಷ್ಟಿ ಕಳೆದುಕೊಂಡಾಗ ಒಂದು ತಮ್ಮ ಕಾವ್ಯ ರಚನೆಯ ಶಕ್ತಿಯನ್ನು ದೇವರಿಗೆ ಸಮರ್ಪಿಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ನೊಂದ್ಕೊಳ್ತಾರೆ. ಆಮೇಲೆ ದೇವರಿಗೆ ಮಾನವನ ಸೇವೆಯ ಅಗತ್ಯವಿಲ್ಲ, ಆತನ ಇಚ್ಛೆಗೆ ಶರಣಾಗಿ ತಾಳ್ಮೆಯಿಂದ ಇರುವುದೇ ದೇವರಿಗೆ ಸಲ್ಲಿಸುವ ಒಂದು ನಿಜವಾದ ಸೇವೆ ಅಂತ ತನ್ನಷ್ಟಕ್ಕೆ ತಾನೇ ಅಂದ್ಕೊಂಡು ಹೇಳಿದಂಥ ಲೈನ್ಸ್ ಇದು. ಆ್ಯಂಡ್ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಬರೆದಿದ್ದು ಯುಲಿಸಸ್, ಟು ಸ್ಟ್ರೈವ್, ಟು ಸೀಕ್, ಟು ಫೈಂಡ್ ಆ್ಯಂಡ್ ಟು ನಾಟ್ ಇಟ್. ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ದಿಸ್ ಒನ್. ಆ್ಯಂಡ್ ಇಲ್ಲಿ ವೃದ್ಧ ನಾಯಕ ಯುಲಿಸಸ್ ಸುಮ್ಮನೆ ಕುಳಿತುಕೊಳ್ಳಲು ಬಯಸದೆ ಕೊನೆಯ ಉಸಿರಿವರೆಗೂ ಸಾಹಸ ಮಾಡಲು ಹೊರಟಿರ್ತಾನೆ. ಪ್ರಯತ್ನಿಸುವುದು, ಹುಡುಕುವುದು ಮತ್ತು ಕಂಡುಕೊಳ್ಳೋದು ಮತ್ತು ಎಂದಿಗೂ ಸೋಲೊಪ್ಪಿಕೊಳ್ಳದಿರುವುದು ಒಂದು ಅಜೇಯ ಮನೋಭಾವದ ಸಾಲು ಇರಲಿ. ದ ನೆಕ್ಸ್ಟ್ ಒನ್ ಈಸ್ ದ ಸೆಕೆಂಡ್ ಕಮಿಂಗ್ ಥಿಂಗ್ಸ್ ಫಾಲ್ ಅಪಾರ್ಟ್. ಇವನ್ ದಿಸ್ ಒನ್ ಆಲ್ಸೋ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ದಟ್ ಈಸ್ ರವೀಂದ್ರನಾಥ್ ಟ್ಯಾಗೋರ್ಸ್ ಗೀತಾಂಜಲಿ ಒಂದು ಕವನ ಸಂಕಲನದಿಂದ ಆಯ್ದುಕೊಂಡಿದ್ದು. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಆ್ಯಂಡ್ ದ ಹೆಡ್ ಈಸ್ ಹೆಲ್ಡ್ ಐ, where knowledge is free, where the world has not been broken up into fragments by narrow domestic walls ಅನ್ನುವಂಥದ್ದು. ಅಂದರೆ ಇಲ್ಲಿ ಟ್ಯಾಗೋರ್ಸ್ ಪ್ರೇಯರ್ಸ್ ಟು ಗಾಡ್ ಫಾರ್ ಟ್ರೂಲಿ ಲಿಬರೇಟೆಡ್ ಆ್ಯಂಡ್ ಎನ್ಲೈಟೆಡ್ ನೇಷನ್ ಅನ್ನುವಂಥದ್ದು. ಅಂದರೆ ಟ್ಯಾಗೋರ್ ತಮ್ಮ ದೇಶಕ್ಕಾಗಿ ರಕ್ಷಣೆ ಮತ್ತು ಜ್ಞಾನವನ್ನು ಕೋರಿ ದೇವರಿಗೆ ಸಲ್ಲಿಸುವ ಒಂದು ಪ್ರಾರ್ಥನೆ ಇದು. ಭಯವಿಲ್ಲದ ಜ್ಞಾನ ಉಚಿತವಾಗಿ ಸಿಗುವ ಜಾತಿ ಮತಗಳೆಂಬ ಕಿರುಗೋಡೆಗಳಿಂದ ಒಡೆಯಲ್ಪಡದ ಸ್ವತಂತ್ರ ಸಮಾಜವನ್ನು ಅವರು ನಮ್ಮ ಸ್ವತಂತ್ರ ಸಮಾಜ ಆಗಿರಬೇಕು ಅಂತ ಬಯಸಿ ಹೇಳಿರುವಂಥ ಲೈನ್ಸ್ ಇದು. ದ ನೆಕ್ಸ್ಟ್ ಒನ್ ಈಸ್ ಸರೋಜಿನಿ ನಾಯ್ಡು. ಆ್ಯಸ್ ವಿ ಆಲ್ ನೋ ದಟ್ಸ್ ಈಸ್ ನೋನ್ ಆಸ್ ದಿ ನೈಟಿಂಗೇಲ್ ಆಫ್ ಇಂಡಿಯಾ. ಒಂದು ಕೋರಮಂಡಲ್ ಫಿಶರ್ಸ್ ಅಂತ ಕೂಡ ಒಂದು ಪೊಯಮ್ ಬರೆದಿದ್ದಾರೆ. ಇದು ಪ್ರೆಸೆಂಟ್ ಒಂದು 8th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. Rise brothers rise, the wakening sky pray to the morning light, the wind lies asleep in the arms of the dawn like a child that has cried all night. ಅಂದರೆ ಇಲ್ಲಿ ಒಂದು ಮುಂಜಾನೆಯ ಮೀನುಗಾರನ ಕಡಲಿಗೆ ಕರೆಯುವ ಸನ್ನಿವೇಶ ಇದು. ರಾತ್ರಿಯಿಡೀ ಅತ್ತ ಮಗುವಿನಂತೆ ಗಾಳಿಯು ಬೆಳಗಿನ ಜಾವದಲ್ಲಿ ಶಾಂತವಾಗಿದೆ. ಮೀನುಗಾರರಿಗೆ ಪ್ರಕೃತಿಯ ತಾಯಿ ಮತ್ತು ಒಡನಾಡಿ ಅಂತ ಹೇಳ್ತಾ ಭಾಳ ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡಿದ್ದಾರೆ. ಯು ಕ್ಯಾನ್ ರೀಡ್ ದಿಸ್ ಪೋಯಮ್. ದ ನೆಕ್ಸ್ಟ್ ಒನ್ ಈಸ್ ಸಿಲ್ವಿಯಾ ಪ್ಲಾತ್ ಅನ್ನುವಂಥದ್ದು ಒಂದು ಮಿರರ್ ಕೃತಿಯಿಂದ ಬಂದಿದ್ದು. ಐ ಆಮ್ ಸಿಲ್ವರ್ ಆ್ಯಂಡ್ ಎಕ್ಸಾಕ್ಟ್, ಐ ಹ್ಯಾವ್ ನೋ ಪ್ರೀ ಕಾನ್ಸೆಪ್ಷನ್ಸ್, ವಾಟ್ ಎವರ್ ಐ ಸಿ ಐ ಸ್ವ್ಯಾಲೋ ಇಮಿಡಿಯೇಟ್ಲಿ, ಜಸ್ಟ್ ಆ್ಯಸ್ ಇಟ್ ಈಸ್.
ಅನ್ಮಿಸ್ಟೆಡ್ ಬೈ ಲವ್ ಆರ್ ಡಿಸ್ಲೈಕ್ ಅಂತ. ಅಂದರೆ ಇಲ್ಲಿ ಒಂದು ಕನ್ನಡಿಯನ್ನು ಒಬ್ಬ ವ್ಯಕ್ತಿಯಂತೆ ಚಿತ್ರಿಸಿ ಅದರ ಸತ್ಯನಿಷ್ಠತೆಯನ್ನು ವಿವರಿಸಿದ್ದಾರೆ. ಕನ್ನಡಿ ಯಾವುದೇ ಪಕ್ಷಪಾತ, ಪ್ರೀತಿ, ದ್ವೇಷವಿಲ್ಲದೆ ಪ್ರತಿಯೊಂದನ್ನು ಇದ್ದದ್ದನ್ನು ಇದ್ದಿದ್ದ ಹಾಗೆಯೇ ಪ್ರತಿಬಿಂಬಿಸುತ್ತೆ. ನಮ್ಮ ವ್ಯಕ್ತಿತ್ವನೂ ಕೂಡ ಹಾಗೆ ಇರಬೇಕು ಅನ್ನುವಂಥದ್ದು ಒಂದು ಆಶಯ ಇಲ್ಲಿ. ಆ್ಯಂಡ್ ನೆಕ್ಸ್ಟು ನಿಸಿಮ್ ಇಸೈಕಿಲ್ ನೈಟ್ ಆಫ್ ದ ಸ್ಕಾರ್ಪಿಯನ್ ಅನ್ಬೋದು. ಮೈ ಮದರ್ ಟ್ವಿಸ್ಟೆಡ್ ಥ್ರೋ ಆ್ಯಂಡ್ ಥ್ರೋ, ಗ್ರೋನಿಂಗ್ ಆನ್ ಎ ಮ್ಯಾಟ್, ಮೈ ಫಾದರ್ ಸೆಪ್ಟಿಕ್ ರ್ಯಾಷನಲಿಸ್ಟ್, ಟ್ರೈಯಿಂಗ್ ಎವ್ರಿ ಕೋರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್, ಪೌಡರ್, ಮಿಕ್ಸ್ಚರ್, ಹರ್ಬ್ ಆ್ಯಂಡ್ ಹೈಬ್ರಿಡ್. ಅಂದರೆ ಇಲ್ಲಿ ಒಂದು ಮಳೆಯ ರಾತ್ರಿಯಲ್ಲಿ ತಾಯಿಗೆ ಚೇಳು ಹೊಡೆದಾಗ ನಡೆಯುವಂಥ ಘಟನೆ ಇದು. ವೈಚಾರಿಕ ಮನೋಭಾವದ ತಂದೆಯೂ ಸಹ ಹೆಂಡತಿಯ ನೋವನ್ನು ಕಂಡು ಕೊನೆಗೆ ಮೂಢನಂಬಿಕೆ ಮತ್ತು ಗಿಡಮೂಲಿಕೆ ಚಿಕಿತ್ಸೆಗೆ ಒಂದು ಶರಣಾಗುವ ದೃಶ್ಯವನ್ನು ಇದರಲ್ಲಿ ಬರೆದಿದ್ದಾರೆ ಅನ್ನುವಂಥದ್ದು. ದ್ಯಾನ್ ಕಮಲಾ ದಾಸ್ ಅವರು ಬರೆದಂಥದ್ದು ಮೈ ಮದರ್ ಎಟ್ 66 ಅನ್ನುವಂಥದ್ದು. ಆ್ಯಂಡ್ ಐ ಫೆಲ್ಟ್ ದಟ್ ಓಲ್ಡ್ ಫ್ಯಾಮಿಲಿಯರ್ ಏಕ್, ಮೈ ಚೈಲ್ಡ್ಹುಡ್ಸ್ ಫಿಯರ್, ಬಟ್ ಆಲ್ ಐ ಸೆಡ್ ವಾಸ್ ಸಿ ಯು ಸೋನ್ ಅಮ್ಮ, ಆಲ್ ಐ ಡಿಡ್ ವಾಸ್ ಸ್ಮೈಲ್ ಆ್ಯಂಡ್ ಸ್ಮೈಲ್ ಆ್ಯಂಡ್ ಸ್ಮೈಲ್ ಅನ್ನುವಂಥದ್ದು. ಅಂದರೆ ಇಲ್ಲಿ ವೃದ್ಧೆಯಾಗುತ್ತಿರುವ ತಾಯಿಯನ್ನು ಅಗಲಿ ಹೊರಡುವ ಮಗಳ ಒಂದು ಭಾವನಾತ್ಮಕ ಸನ್ನಿವೇಶ ಇದೆ. ತಾಯಿಯನ್ನು ಕಳೆದುಕೊಳ್ಳುವ ಬಾಲ್ಯದ ಭಯ ಮನಸ್ಸಿನಲ್ಲಿದ್ದರೂ ಕೂಡ ಅದನ್ನು ಮರೆಮಾಚಿ ಮತ್ತೆ ಸಿಗೋಣ ಅಮ್ಮ ಅಂತ ಹೇಳಿ ನೆಗೆ ಬೀರಿ ಮಗಳು ಒಂದು ಅಳುತ್ತಾ ವೇದನೆ ಪಟ್ಟುವಂಥ ಅವಳಿಂದ ದೂರ ಹೋಗುವಂಥ ಒಂದು ಸೀನ್ ಇದು ಅಂತ ಬರುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಎಮಿಲಿ ಡಿಕಿನ್ಸನ್ ಬರೆದಿದ್ದು ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಅನ್ನುವಂಥದ್ದು. Because I could not stop for death, he kindly stopped for me. The carriage held but just ourselves and immortality. ಅಂದರೆ ಇಲ್ಲಿ ಸಾವನ್ನು ಒಬ್ಬ ಮರ್ಯಾದಸ್ಥ ಜೆಂಟಲ್ಮೆನ್ ಎಂದು ಕಲ್ಪಿಸಿಕೊಳ್ಳಲಾಗಿದೆ. ಸಾವು ಎನ್ನುವುದು ಭಯಾನಕ ಅಂತ್ಯವಲ್ಲ, ಬದಲಿಗೆ ಒಂದು ಶಾಶ್ವತಗೆ, ಇಮಾರ್ಟ್ಯಾಲಿಟಿ ಕರೆಗೆ ಕರೆದೊಯ್ಯತಕ್ಕಂಥ ಒಂದು ಸಭ್ಯ ಪ್ರಯಾಣ ಅಂಥೇಳಿ ಇಲ್ಲಿ ಎಮಿಲಿ ಡಿಕಿನ್ಸನ್ ಅವರು ಭಾಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಅನ್ನುವಂಥದ್ದು. ದ್ಯಾನ್ ಇನ್ನು ಡ್ರಾಮಾ ಮೇಲೆ ಯಾವ ರೀತಿ ಕೇಳ್ಬೋದು ಫೇಮಸ್ ಲೈನ್ಸು, ಕೊಟೇಶನ್ಸ್ ಅಂತ ನೋಡೋದಾದರೆ ಇಲ್ಲಿ ಜೂಲಿಯಸ್ ಸೀಸರಿಂದ ಆ್ಯಕ್ಟ್ 3 Scene 2 ಇಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಲೈನ್ಸ್ ಇವು. ಫ್ರೆಂಡ್ಸ್, ರೋಮನ್ಸ್, ಕಂಟ್ರಿಮೆನ್, ಲೆಂಡ್ ಮಿ ಯುವರ್ ಇಯರ್ಸ್, ಐ ಕಮ್ ಟು ಬರಿ ಸೀಸರ್ ನಾಟ್ ಟು ಪ್ರೇಸ್ ಹಿಮ್, ದ ಇವಿಲ್ ದಟ್ ಮೆನ್ ಡು ಲೈಸ್ ಆಫ್ಟರ್ ದೆಮ್, ದ ಗುಡ್ ಈಸ್ ಆಫ್ಟರ್ ಇಂಟರ್ಡ್ ವಿತ್ ದರ್ ಬೋನ್ಸ್. ಅಂದರೆ ಇಲ್ಲಿ ಜೂಲಿಯಸ್ ಸೀಸರ್ ಹತ್ಯೆಯ ನಂತರ ಮಾರ್ಕ್ ಆ್ಯಂಟೋನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾಡನಾಡ್ತಕ್ಕಂಥ ಒಂದು ಭಾಷಣ ಇದು. ಇಲ್ಲಿ ಬ್ರೂಟಸ್ ಮತ್ತು ತಂಡವನ್ನು ಗೌರವಿಸುವ ನೆಪದಲ್ಲಿ ಆ್ಯಂಟೋನಿ ತನ್ನ ಚಾಣಾಕ್ಷ ಮಾತುಗಳಿಂದ ಜನರನ್ನು ಹಂತಕರ ವಿರುದ್ಧ ದಂಗೆ ಏಳುವಂತೆ ಒಂದು ಮೋಟಿವೇಶ್ನಲ್ ಆಗಿ ಮಾಡ್ತಕ್ಕಂಥ ಭಾಷಣ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಆಸ್ ಯು ಲೈಕ್ ಇಟ್, ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿದ್ದು. All the world is stage, and all men and women merely players. They have their exits and their entrances, and one man in his time plays many parts ಅನ್ನುವಂಥದ್ದು ನಾವೆಲ್ಲರೂ ಕೇಳಿರ್ತೀವಿ ಈ ಮಾತನ್ನು. ಇಟ್ ಇಸ್ ವೆರಿ ಫೇಮಸ್ ಲೈನು. ಅಂದರೆ ಇಲ್ಲಿ ಒಂದು ಜಾಕ್ಸ್ ಕಾಡಿನಲ್ಲಿ ಜೀವನದ ತತ್ವಶಾಸ್ತ್ರವನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳ್ತಾರೆ. ಇಡೀ ಜಗತ್ತೇ ಒಂದು ರಂಗಭೂಮಿ, ಇಲ್ಲಿ ಗಂಡು ಹೆಣ್ಣುಗಳೆಲ್ಲರೂ ಕೇವಲ ಪಾತ್ರಧಾರಿಗಳು, ಜನನವೇ ಅವರ ಪ್ರವೇಶ ಮತ್ತು ಮರಣವೇ ಅವರ ನಿರ್ಗಮನ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವಿತಾವಧಿಯಲ್ಲಿ 7 ವಿವಿಧ ಪಾತ್ರಗಳನ್ನು ಅಭಿನಯಿಸುತ್ತಾನೆ. ಅಂದರೆ ಆ್ಯಸ್ ಯು ನೋಡಿ, ಜಗತ್ತೇ ಒಂದು ನಾಟಕರಿಂದ ನಾವೆಲ್ಲ ಪಾತ್ರಧಾರಿಗಳು ಅನ್ನುವಂಥದ್ದು. ನಮ್ಮ ಪಾತ್ರ ಬಂದಾಗ ನಾವು ಆ ಪಾತ್ರವನ್ನು ಮಾಡಿ ಮುಗಿಸಿ ಹೊರಟು ಹೋಗ್ಬೇಕನ್ನುವಂಥ ಅರ್ಥದಲ್ಲಿ. ದೆನ್ ಜಾರ್ಜ್ ಬರ್ನಾರ್ಡ್ ಶಾ ಬರೆದಿದ್ದು ಆರ್ಮ್ಸ್ ಆ್ಯಂಡ್ ದ ಮ್ಯಾನ್ ಅನ್ನುವಂಥದ್ದು. ಲೈನ್ ಸೋಲ್ಜರ್ಸ್ ಔಟ್ ಆಫ್ 10 ಆರ್ ಬಾರ್ನ್ ಫೋಲ್ಸ್. I use my pockets to carry chocolates, not cartridges, and I find I am very popular with my fellow officers. ಇಲ್ಲಿ ಒಂದು ರೈನಾಳ ಕೊಠಡಿಯಲ್ಲಿ ಅಡಗಿಕೊಳ್ತಕ್ಕಂಥ ಸ್ವಿಟ್ಜರ್ಲೆಂಡ್ನ ಒಬ್ಬ ಸೈನಿಕ ಬಂಟ್ಲಿ ಅನ್ನೋನು ಈ ಮಾತುಗಳನ್ನು ಹೇಳ್ತಾನೆ. ಇಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಯುದ್ಧ ಮತ್ತು ಶೂರತ್ವರ ಬಗ್ಗೆ ಇರುವ ಒಂದು ಕಾಲ್ಪನಿಕ ಕಲ್ಪನೆಗಳನ್ನು ಹಾಸ್ಯ ಮಾಡ್ತಾರೆ. ಒಬ್ಬ ನಿಜವಾದ ಸೈನಿಕನಿಗೆ ಯುದ್ಧ ಭೂಮಿಯಲ್ಲಿ ಗುಂಡುಗಳಿಗಿಂತ ಜೀವ ಉಳಿಸುವ ಒಂದು ಆಹಾರ ಚಾಕ್ಲೇಟ್ಸೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅಂದರೆ ಅವರು ವಿದ್ಯುತ್ ಅಗೇನೆಸ್ಟ್ ಇದ್ರು ಅಂತ. ದ ನೆಕ್ಸ್ಟ್ ಒನ್ ಈಸ್ ಆರ್ಥರ್ ಮಿಲ್ಲರ್ ಡೆತ್ ಆಫ್ ಎ ಸೇಲ್ಸ್ಮೆನ್ ಅನ್ನುವ ಒಂದು ಇದರಲ್ಲಿ ಬರುವಂಥದ್ದು ಪ್ಲೇನಲ್ಲಿ. ಐ ಆಮ್ ನಾಟ್ ಡೈಮ್ ಅ ಡಜನ್, ಐ ಆಮ್ ವಿಲ್ಲಿ ಲೋಮನ್ ಆ್ಯಂಡ್ ಯು ಆರ್ ಬಿಫ್ ಲೋಮನ್. ಓಕೆ, ಇಲ್ಲಿ ಬಿಫ್ಸ್ ರಿಪ್ಲೈ ಏನಿರುತ್ತೆ, ಐ ಮೇ ಡೈಮ್ ಅ ಡಜನ್ ಪಾಪ್ ಆ್ಯಂಡ್ ಸೋ ಯು ಆರ್.
ಅಂದರೆ ಇಲ್ಲಿ ವಿಲ್ಲಿ ಲೋಮನ್ ಮತ್ತು ಆತನ ಮಗ ಬಿಫ್ ನಡುವೆ ಜೀವನದ ವೈಫಲ್ಯಗಳ ಬಗ್ಗೆ ನಡೆಯುವ ಒಂದು ತೀವ್ರವಾದ ವಾಗ್ವಾದವನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇಲ್ಲಿ ವಿಲ್ಲಿ ತಾನು ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಯಶಸ್ವಿ ವ್ಯಕ್ತಿ ಎಂಬ ಭ್ರಮೆಯಲ್ಲಿದ್ದಾನೆ. ಆದರೆ ಅವನ ಮಗ ಬಿಫ್ ನಾವಿಬ್ಬರು ಅತ್ಯಂತ ಸಾಮಾನ್ಯ ವ್ಯಕ್ತಿಗಳು, ಸಾಧನೆ ಮಾಡದ ಒಬ್ಬ ಹುಸಿ ಕನಸುಗಾರ ನಾವು ಎಂಬ ಕೈ ಸತ್ಯವನ್ನು ತಂದೆಗೆ ಹೇಳಿ ಅರಿವು ಮೂಡಿಸ್ತಾನೆ ಎನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಕ್ರಿಸ್ಟೋಫರ್ ಮಾರ್ಲೋ ಬರೆದಿದ್ದು ಡಾಕ್ಟರ್ ಫಾಸ್ಟಸ್. ದಿಸ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪ್ಲೇ ಇದೆ, ದಯವಿಟ್ಟು ನೀವು ಓದ್ಬೋದು ಇದು. ವಾಸ್ ಇಸ್ ದ ಫೇಸ್ ದಟ್ ಲಾಂಚ್ಡ್ 1,000 ships and burned the topless towers of Ilium. ಸ್ವೀಟ್ ಹೆಲೆನ್ ಮೇಕ್ ಮಿ ಇಮಾರ್ಟಲ್ ವಿತ್ ಎ ಕಿಸ್ ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಫಾಸ್ಟಸ್ ತನ್ನ ಆತ್ಮವನ್ನು ಒಬ್ಬ ಸೈತಾನನಿಗೆ ಮಾರಿಕೊಂಡಿರ್ತಾನೆ. ಒಂದು 20 ವರ್ಷಗಳ ಒಂದು ಟೈಮ್ 24 ಇಯರ್ಸು ಒಂದು ಒಪ್ಪಂದ ಆಗಿರುತ್ತೆ. 24 ವರ್ಷದ ನಂತರ ಅವನಿಗೆ ಸಾವು ಬರುತ್ತೆ ಅಂತ ಹೇಳಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಪೈಶಾಚಿಕ ಶಕ್ತಿಯಿಂದ ಟ್ರಾಯ್ನ ಸುಂದರಿ ಹೆಲೆನ್ನ ತನ್ನ ಆತ್ಮವನ್ನು ತನ್ನ ಮುಂದೆ ತರಿಸ್ಕೊಳ್ತಾನೆ. ತನಗೆ ಇರ್ತಕ್ಕಂಥ ವಿದ್ಯೆಯನ್ನು ಬ್ಲ್ಯಾಕ್ ಮ್ಯಾಜಿಕ್ ಕಲ್ತಿರ್ತಾನೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿ ಹೆಲೆನ್ನ ಒಂದು ಟ್ರಾಯ್ನ ಅತಿಯಾದ ಸುಂದರಿ ಹೆಲೆನ್ನ ತನ್ನ ಮುಂದೆ ತರಿಸ್ಕೊಳ್ತಾನೆ. ಒಂದು ಹೆಲೆನ್ನಳ ಅಗಾಧ ಸೌಂದರ್ಯವನ್ನು ವರ್ಣಿಸ್ತಾ ಆಕೆಯ ಮೂಲಕ ಅಮರತ್ವ ಬಯಸ್ತಾನೆ. ಆದರೆ ಇದು ಆತನ ಅಂತಿಮ ಪತನ ಮತ್ತು ನರಕದ ಹಾದಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ. ಇಲ್ಲಿ ಸ್ವತಃ ಅವನ ತಪ್ಪಿನಿಂದ ಅವನೇ ಒಂದು ವಿನಾಶವನ್ನು ಪಡಿತಾನೆ ಎನ್ನುವಂಥದ್ದು ಡಾಕ್ಟರ್ ಫಾಸ್ಟಸಲ್ಲಿ ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಕ್ರಿಸ್ಟೋಫರ್ ಮಾರ್ಲೋ. ದೆನ್ ಹೆನ್ರಿಕ್ ಇಬ್ಸನ್ ಎ ಡಾಲ್ಸ್ ಹೌಸ್ ಅಂತ ಬರೆದಿದ್ದಾರೆ. ಅವರ್ ಹೋಮ್ ಹ್ಯಾಸ್ ಬೀನ್ ನಥಿಂಗ್ ಬಟ್ ಎ ಪ್ಲೇ ರೂಮ್. ಐ ಹ್ಯಾವ್ ಬೀನ್ ಯುವರ್ ಡಾಲ್ ವೈಫ್ ಜಸ್ಟ್ ಆ್ಯಸ್ ಅಟ್ ಹೋಮ್ ಐ ವಾಸ್ ಪಪ್ಪಾಸ್ ಡಾಲ್ ಚೈಲ್ಡ್. ಇಲ್ಲಿ ನೋರಾ ತನ್ನ ಗಂಡ ಟೋರ್ವಾಲ್ಡ್ನನ್ನು ತೊರೆದು ಸ್ವತಂತ್ರವಾಗಿ ಜೀವಿಸಲು ನಿರ್ಧರಿಸಿದಾಗ ಹೇಳುವ ಮಾತಿದು. ಇಲ್ಲಿ ತಂದೆಯ ಮನೆಯಲ್ಲಿ ಮಗು ಬೊಂಬೆಯಾಗಿದ್ದ ತಾನು ಮದುವೆಯ ನಂತರ ಗಂಡನ ಮನೆಯಲ್ಲಿಯೂ ಒಂದು ಹೆಂಡತಿ ಬೊಂಬೆಯಾಗಿಯೇ ಉಳಿದಿದ್ದೇನೆ. ತನ್ನದೇ ಆದಂಥ ಸ್ವತಂತ್ರ ಅಸ್ತಿತ್ವ ಮತ್ತು ಗೌರವಕ್ಕಾಗಿ ಆಕೆ ಸಂಸಾರವನ್ನು ತೊರೆಯುತ್ತಾಳೆ. ಆ ಒಂದು ಸಂದರ್ಭದಲ್ಲಿ ಹೇಳಿದಂಥ ಮಾತು. ದೆನ್ ಫ್ರಾನ್ಸಿಸ್ ಬೇಕನ್ ಆಫ್ ಸ್ಟಡೀಸ್ ಅಂತ. ಈ ಫ್ರಾನ್ಸಿಸ್ ಬೇಕನ್ ಬರೆದು ಒಂದು ಸೆಕೆಂಡ್ PUನಲ್ಲಿ ಒಂದು ಮೇ ಬಿ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಒಂದು ಲೆಸನ್ ಇದೆ ಫ್ರಾನ್ಸಿಸ್ ಬೇಕನ್. ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಆ್ಯಂಡ್ ಲೈಬ್ರರಿ ಬಗ್ಗೆ ಬರೆದಿದ್ದಾರೆ. ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್, ಅದರ್ಸ್ ಟು ಬಿ ಸ್ವ್ಯಾಲೂಡ್ ಆ್ಯಂಡ್ ಸಮ್ ಫ್ಯೂ ಟು ಬಿ ಚೀವ್ಡ್ ಆ್ಯಂಡ್ ಡೈಜೆಸ್ಟೆಡ್. ಇಲ್ಲಿ ಕಾಂಟೆಕ್ಸ್ಟ್ ಅಂದರೆ ಬೇಕನ್ ಎಕ್ಸ್ಪ್ಲೇನ್ಸ್ ಹೌ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ರಿಕ್ವೈರ್ ಡಿಫರೆಂಟ್ ಡೆಪ್ಸ್ ಆಫ್ ರೀಡಿಂಗ್ ಅನ್ನುವಂಥದ್ದು. ಇಲ್ಲಿ ಪುಸ್ತಕಗಳನ್ನು ಓದುವ ಒಂದು ಸರಿಯಾದ ವಿಧಾನನ ಬೇಕರ್ ವಿವರಿಸ್ತಾರೆ. ಕೆಲವು ಪುಸ್ತಕಗಳನ್ನು ಮೇಲ್ನೋಟಕ್ಕೆ ಓದಬೇಕು, ಕೆಲವು ಪುಸ್ತಕಗಳನ್ನು ಪೂರ್ತಿಯಾಗಿ ವೇಗವಾಗಿ ಓದಬೇಕು, ಆದರೆ ಕೆಲವು ಶ್ರೇಷ್ಠ ಪುಸ್ತಕಗಳನ್ನು ಅತ್ಯಂತ ಗಮನವಿಟ್ಟು ಆಳವಾಗಿ ಅರ್ಥೈಸಿಕೊಂಡು ಓದಬೇಕು ಅನ್ನೋದನ್ನು ಈ ಮೀನಿಂಗಲ್ಲಿ ಇದೆ ಎನ್ನುವಂಥದ್ದು. ದೆನ್ ಚಾರ್ಲ್ಸ್ ಲ್ಯಾಂಬ್ಸ್ ಬರೆದಿದ್ದು ಡ್ರೀಮ್ ಚಿಲ್ಡ್ರನ್. ಇದರಲ್ಲಿರ್ತಕ್ಕಂಥ ಲೈನ್ಸು, ವಿ ಆರ್ ನಾಟ್ ಆಫ್ ಅಲೈಸ್ ನಾರ್ ಆಫ್ thee, nor we are children at all. We are nothing, less than nothing, and dreams. We are only what might have been ಅಂತ ಹೇಳ್ತಾರೆ. ಇಲ್ಲಿ ಲ್ಯಾಂಬ್ ನೆವರ್ ಮ್ಯಾರಿಡ್ ಹಿಸ್ ಲಾಸ್ಟ್ ಲವ್ ಅಲೈಸ್ ವುಮೆನ್ ಆ್ಯಂಡ್ ದ ಚಿಲ್ಡ್ರನ್ ಡಿಸಾಲ್ವ್ ಬ್ಯಾಕ್ ಇನ್ ಟು ಫ್ಯಾಂಟಸಿ, ರಿಫ್ಲೆಕ್ಟಿಂಗ್ ಲ್ಯಾಂಬ್ಸ್ ಟ್ರಾಜಿಕ್ ರಿಯಾಲಿಟಿ, ಡೀಪ್ ಲೋನ್ಲಿನೆಸ್ ಆ್ಯಂಡ್ ಲಾಂಗಿಂಗ್ ಫಾರ್ ಎ ಫ್ಯಾಮಿಲಿ ಹಿ ಕುಡ್ ನೆವರ್ ಹ್ಯಾವ್ ಅನ್. ಇಲ್ಲಿ ಚಾರ್ಲ್ಸ್ ಲ್ಯಾಂಬ್ ತಮ್ಮ ಒಂದು ಕಾಲ್ಪನಿಕ ಮಗಳಾದಂಥ ಜಾನ್ ಮತ್ತು ಆಲಿಸ್ ಜೊತೆ ಮಾತನಾಡುತ್ತಿರುವಂತೆ ಕನಸು ಕಾಣ್ತಾರೆ. ನೋಡಿ, ಅವ್ರಿಗೆ ಮದುವೆನೇ ಆಗಿದ್ದಿಲ್ಲ, ಮದುವೆ ಆಗಿದೆ, ಮಕ್ಕಳಾಗಿದೆ ಅಂತ ಒಂದು ಕಲ್ಪನೆ ಮಾಡಿಕೊಂಡು ಬರೆದಿದ್ದು. ಆ ಮಕ್ಕಳು ನಾನು ನಿನ್ನ ಮಕ್ಕಳಲ್ಲ, ಕೇವಲ ನಿನ್ನ ನೆನಪು ಮತ್ತು ಕನಸುಗಳು ಎಂದು ಮಾಯವಾಗ್ತಾರೆ. ಲ್ಯಾಂಬ್ ಅವರ ಒಂದು ಜೀವನದ ಒಂಟಿತನ ಮತ್ತು ಈಡೇರದ ಆಶೆಗಳ ದುಃಖ ಇಲ್ಲಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ ಐ ಹ್ಯಾವ್ ಎ ಡ್ರೀಮ್ ಅನ್ನುವಂಥದ್ದು. ಇದರಲ್ಲಿ ಬರ್ತಕ್ಕಂಥ ಲೈನ್ಸು, ಐ ಹ್ಯಾವ್ ಎ ಡ್ರೀಮ್ ದಟ್ ಮೇ 4 little children will one day live in a nation where they will not be judged by the colors of their skin but by the content of their character ಅಂತ ಹೇಳ್ತಾರೆ. ಇದರ ಅರ್ಥ ಇಲ್ಲಿ ಒಂದು envisions an egalitarian America where racial prejudice is completely eliminated and the human worth is judged and purely by moral integrity and character rather than physical appearance. ಅಂದರೆ ಇಲ್ಲಿ 1963ರ ಒಂದು ಅಮೆರಿಕದ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೀಡಿದ ಒಂದು ಐತಿಹಾಸಿಕ ಭಾಷಣ ಇದು. ನನ್ನ 4 ಮಕ್ಕಳು ಅವರ ಚರ್ಮದ ಬಣ್ಣದಿಂದ ನಿರ್ಧರಿಸಲ್ಪಡದೆ ಅವರ ಚಾರಿತ್ರ್ಯ ಮತ್ತು ಗುಣಮಟ್ಟದಿಂದ ಗುರುತಿಸಲ್ಪಡುವ ದಿನ ಬರಲಿ ಎಂಬ ಒಂದು ಕಪ್ಪು ವರ್ಣೀಯರ ಸಮಾನತೆಯ ಕನಸಿನ ಮಾತನ್ನು ಹೇಳುವಂಥದ್ದು ಅಂತ. ಸೊ ಇದಿಷ್ಟು ಸ್ನೇಹಿತರೆ, ಐ ಹ್ಯಾವ್ ಗಿವನ್ ಅ ವೆರಿ ಫೇಮಸ್ ಲೈನ್ಸ್, ಕೊಟೇಶನ್ಸ್ ಫ್ರಮ್ ದಿ ವೆರಿ ಫೇಮಸ್ ವರ್ಕ್ಸ್.
ಸೊ ಇದಿಷ್ಟು ಜಸ್ಟ್ ಐ ಹ್ಯಾವ್ ಗಿವನ್ ದ ರೆಫರೆನ್ಸ್, ಒಂದು HSTR ಸಿಲೆಬಸ್ ಬೇಸ್ಡ್ ಎಕ್ಸ್ಟ್ರಾಕ್ಟ್ಸ್ ಹೇಗಿರುತ್ತೆ ಅನ್ನುವಂಥದ್ದು ನಾನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ಎಕ್ಸ್ಟ್ರಾಕ್ಟ್ಸನ್ನು ನಾನು PDF ನೋಟ್ಸಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಟಿಲ್ ದೆನ್, ಇಫ್ ಯು ಲೈಕ್ ದ ವಿಡಿಯೋ, please subscribe, like, comment and share the video, and till then, take care. Thank you.